ಈಗಾಗಲೇ ಮಾನ್ಯ ಶಿವಾನಂದ ಪಾಟೀಲ್ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ನಾನಂತರೂ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ರಾಜೀನಾಮೆ ಕೊಡೋದಕ್ಕೆ ಇವನಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ನಮ್ಮನ್ನು ಕೇಳೋದಕ್ಕೆ. ಇವನಿಗೆ ಪಕ್ಷದಿಂದ ಕಿತ್ತಿ ಉಚ್ಚಾಟನೆ ಮಾಡಿದ್ದಾರೆ. ಇವನು ಪ್ರಾಮಾಣಿಕವಾಗಿ ಯಾವ ಪಕ್ಷದ ಒಂದು ಅಡಿಯಲ್ಲಿ ಸಿದ್ಧಾಂತದಲ್ಲಿ ಬೆಳೆದು ಒಂದು ಪಕ್ಷದ ಬಿಫಾರ್ಮನ್ನು ತೆಗೆದುಕೊಂಡು ಗೆದ್ದಿದ್ರು ಆ ಪಕ್ಷ ಇವತ್ತು ಉಚ್ಚಾಟನೆ ಮಾಡಿದೆ. ಆ ಪಕ್ಷಕ್ಕೆ ಫಸ್ಟ್ ರಾಜೀನಾಮೆ ಕೊಡ್ಬೇಕು ಇವರು. ನಾನು ಬರ್ತೀನೋ ನಿಲ್ಲಕ್ಕೆ ಇವನು ಬರೋದು ಬೇಡ, ಇಲ್ಲಿ ಬರೋದು ಇಲ್ಲಿ ಇವ್ನಿಗೆ ಹಿಂದೂ ಕೂಡ ನಾವು ಏನೇನು ಸಹಾಯ ಮಾಡಿದ್ವಿ ಅನ್ನೋದು ಗೊತ್ತೈತಿ, ಜನಕ್ಕೆ ಗೊತ್ತೈತಿ. ಇವತ್ತು ಅದನ್ನು ಅರಿವಿಟ್ಕೊಂಡು ಮಾತಾಡ್ಬೇಕು. ಈ ಮನುಷ್ಯ ಅಲ್ಲೇ ನಿಂದಿರಲಿ. ಇವತ್ತು ಶಿವಾನಂದ ಪಾಟೀಲ್ ಬರ್ತಾರೋ ನಾನು ಬರ್ತೀನೋ. ಈಗಾಗಲೇ ಶಿವಾನಂದ ಪಾಟೀಲ್ರು ಅಪ್ಪು ಹುಟ್ಟಿದ ಕೆಲಸ ಮಾಡ್ಯಾರಲ್ಲ, ನಾನು ಮಾಡಿದ್ರು ಬೇರೆ ಅಲ್ಲ, ಶಿವಾನಂದ ಪಾಟೀಲ್ ಮಾಡಿದ್ರು ಬೇರೆ ಅಲ್ಲ. ಇವತ್ತು ಕೊಟ್ಟಿದ್ದಾರೆ, ಇವನು ರಾಜೀನಾಮೆ ಕೊಡಲಿ. ಫಸ್ಟು ರಾಜೀನಾಮೆ ಅಂಗೀಕಾರ ಆಗಲಿ, ಆಮೇಲೆ ನೋಡೋಣ. ಯುದ್ಧ ಇದೆ, ತೋರಿಸ್ತೀವಿ. ಪಾಕಿಸ್ತಾನಕ್ಕೆ ಹೋಗಿ ಸೋಲಿಸಿ ಬರ್ತೀನಿ ಅಂತ ಹೇಳ್ತಾರಲ್ಲ ಇವರು. ಪಾಕಿಸ್ತಾನದಲ್ಲಿದ್ದೀವ ನಾವು? ಅಂದರೆ ಹುಣಗುಂದ ಮತಕ್ಷೇತ್ರ ಬಸವನ ಬಾಗೇವಾಡಿ ಪಾಕಿಸ್ತಾನ? ಅಲ್ಲಿ ಇಲ್ಲಿ ಇರುವಂಥ ಎಲ್ಲ ಹಿಂದೂಗಳು ಮುಸ್ಲಿಮರ? ಅಂದ್ರೆ ಅವಮಾನ ಮಾಡಲಿಲ್ಲ ಈ ಜನಾಂಗಕ್ಕೆ? ಇವತ್ತು ಲಿಂಗಾಯತ ಧರ್ಮಕ್ಕೆ ಅವಮಾನ ಮಾಡಲಿಲ್ಲ? ಈ ರೀತಿ ಮಾತಾಡೋದ್ರಿಂದ ಇವರೇನು ನಮಗೆ ಭಾಳ ಅಶ್ಲೀಲ ಶಬ್ದಗಳು ಬರ್ತಾವಂತೆ. ನನಗನ್ಸುತ್ತೆ ಇವರು ಲಿಂಗಾಯತ ಧರ್ಮದಲ್ಲೇ ಜನಿಸಿದಾರೆ ಇಲ್ಲೋದು ನನಗೆ ಇವತ್ತು ಸಂದೇಹ ಬರ್ತಾ ಇದೆ. ಯಾಕಂದರೆ ಇವರು ಈ ಲಿಂಗಾಯತ ಧರ್ಮದಲ್ಲಿ ನಾವೆಲ್ಲ ಜನಿಸಿದ್ವಿ. ಒಂದು ಸಂಸ್ಕಾರ ಇದೆ ನಮಗೆ, ಒಂದು ಪವಿತ್ರವಾದ ಅನ್ನ ಬಸವಣ್ಣನವರು ನಮಗೊಂದು ಸಂಸ್ಕಾರ, ಒಂದು ನುಡಿ ನಡೆ. ಇವತ್ತು ಏನು ತ್ಯಾಗ ಬಲಿದಾನದಿಂದ ಇವತ್ತು ಪಾಪ 12ನೇ ಶತಮಾನದಲ್ಲಿ ಹೋರಾಟ ಮಾಡಿ ಎಲ್ಲರನ್ನೂ ಒಂದೇ ವಾಹಿನಿಗೆ ತಂದು ಇವತ್ತು ಈ ರಾಜ್ಯದಲ್ಲಿ ವಿಶೇಷವಾದ ಒಂದು ಎಲ್ಲರಿಗೂ ಕೂಡ ಒಂದು ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಅದನ್ನು ನಮಗೆ ಕಾಪಾಡ್ಕೊಂಡು ಹೋಗ್ತೀವಿ ನಾವು. ಪದೇ ಪದೇ ಇವರು ಚಿಲ್ಲರ್ ಮಾತಿಗೆ, ಚಿಲ್ಲರ್ ಭಾಷೆಗೆ, ಚಿಲ್ಲರ್ ಶಬ್ದಗಳಿಗೆ ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ನಾವು ಇನ್ನು ಮುಂದೆ ನಾವು ಏನಿದೆ ಸಮಯಕ್ಕೆ ಕಾಯ್ತೀವಿ, ಆ ಸಮಯಕ್ಕೆ ತಕ್ಕ ಪಾಠ ಕಲಿಸ್ತೀವಿ. ಅದನ್ನು ಕಾಯ್ದು ಈ ರಾಜ್ಯದ ಜನತೆ ನೋಡ್ರಿ ಅಂತೇಳಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ. ಶರಣಾರ್ಥಿಗಳು. ಸರ್, ಹುಣಗುಂದ ಮತಕ್ಷೇತ್ರಕ್ಕೆ ಬಂದು ತಮ್ಮ ವಿರೋಧಿಯಾದ ನವಲಿ ಹಿರೇಮಠರವ್ರ ಮನೆಗೆ ಹೋಗಿ ಯತ್ನಾಳ್ ಅವರು ಮಾತುಕತೆ ನಡೆಸಿದ್ರು. ಇದಕ್ಕೆ ತಾವೇನು ಹೇಳ್ತೀರಾ? ನೋಡ್ರಿ, ಅವರು ಬಂದು ಯಾರು ನವಲಿ ಹಿರೇಮಠ ಮನೆಗಾರ ಹೋಗ್ಲಿ, ಆ ದೊಡ್ಡ ಗೂಡು ಮನೆಯಾಗಾರ ಹೋಗ್ಲಿ, ಇನ್ನು ಇಲ್ಲಿ ಇನ್ನೊಬ್ಬನ ಕರ್ಕೊಂಡು ಬಂದ್ರು ನಮಗೇನು ಫರಕ್ ಬೀಳೋದಿಲ್ಲ. ನಾವು ಬಂದು ನಿಂದಿರ್ತೀನಿ ಅಂದ್ರೆ 28ಕ್ಕೆ ಬಂದು ನಿಂದ್ರೆ ನಿನ್ನ ತಾಕತ್ತಿದ್ರೆ ಇಲ್ಲಿ ನಾಮಿನೇಷನ್ ಕೊಡು, ನಾನು ತೋರಿಸ್ತೀನಿ ಅವಾಗ.